ಆಹ್ವಾನ ಪತ್ರಿಕೆ ನೀಡುವ ನೆಪದಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡಲಾಗಿದೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ದುಷ್ಕೃತ್ಯ ನಡೆದಿದೆ. ನಿನ್ನೆ ಮಧ್ಯಾಹ್ನ ರವಿಕುಮಾರ್ ಮನೆಗೆ ಖತರ್ನಾಕ್ ಜೋಡಿ ಬಂದಿದೆ. ಈ ವೇಳೆ ರವಿಕುಮಾರ್ ಪತ್ನಿಯೊಬ್ಬರೇ ಮನೆಯಲ್ಲಿದ್ರು. ಆಹ್ವಾನ ಪತ್ರಿಕೆ ನೀಡುವ ನೆಪದಲ್ಲಿ ಬಂದ ಜೋಡಿ ಕುಡಿಯಲು ನೀರು ಕೊಡಿ ಅಂತ ಹೇಳಿದ್ದಾರೆ. ನೀರು ತರಲು ಅಡುಗೆ ಮನೆಗೆ ಹೋಗ್ತಿದ್ದಂತೆ ಆಕೆಯನ್ನ ರೂಮ್ಗೆ ಎಳೆದೊಯ್ದು ಕೈಕಾಲು ಕಟ್ಟಿದ್ದಾರೆ. ಬಳಿಕ ಬೀರುವಿನಲ್ಲಿದ್ದ 200 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ವೃದ್ಧೆ ಕೊಂದು ಚಿನ್ನಾಭರಣ ದೋಚಿದ್ದ ದಂಪತಿಯನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಮೊನ್ನೆ ವೃದ್ಧೆಯನ್ನ ಮಹಾರಾಷ್ಟ್ರ ಮೂಲದ ಪ್ರಸಾದ್ ಶ್ರೀಶೈಲ ಸಾಕ್ಷಿ ಕೊಂದಿದ್ರು. ಬಂಧಿತರು ಹತ್ಯೆಯಾದ ವೃದ್ಧೆಯ ಮನೆಯಲ್ಲಿ 6 ತಿಂಗಳಿನಿಂದ ಬಾಡಿಗೆಯಲ್ಲಿದ್ದು ಪ್ರಸಾದ್ ಸೆಂಟ್ರಿಂಗ್ ಕೆಲಸ ಮಾಡುತ್ತಿದ್ರೆ ಸಾಕ್ಷಿ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ಲು. ವೃದ್ಧೆಯನ್ನ ಕೊಂದು ತಮಗೇನೋ ಗೊತ್ತಿಲ್ಲದಂತೆ ನಾಟಕವಾಡಿದ್ರು. ಆದ್ರೆ ವಿಚಾರಣೆ ವೇಳೆ ಗೊಂದಲದ ಹೇಳಿಕೆ ನೀಡಿ ಲಾಕ್ ಆಗಿದ್ದಾರೆ. ಮನೆಯ ಒಡತಿಯನ್ನ ಕೊಂದು ಚಿನ್ನಾಭರಣ ದೋಚಿದ್ದಾಗಿ ದಂಪತಿ ತಪ್ಪೊಪ್ಪಿಕೊಂಡಿದ್ದಾರೆ. ಪಿಯುಸಿ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಬಿಸಿಯೂಟ ನೀಡಲು ಚಿಂತನೆ ನಡೆದಿದೆ. ಸರ್ಕಾರಿ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಲು ಶಿಕ್ಷಣ ಇಲಾಖೆ ಪ್ಲಾನ್ ಮಾಡಿದೆ. ಪ್ರಸ್ತುತ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ನೀಡಲಾಗ್ತಿದೆ. ಸರ್ಕಾರಿ ಕಾಲೇಜುಗಳಲ್ಲಿ ಸುಮಾರು 3 ಲಕ್ಷ ಪಿಯು ವಿದ್ಯಾರ್ಥಿಗಳಿದ್ದು ಇವರಿಗೂ ಬಿಸಿಯೂಟ ನೀಡಲು ಮುಂದಾಗಿದೆ. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯಂದು ಸಿಎಂ ಸಿದ್ದರಾಮಯ್ಯರೇ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಆರೋಗ್ಯ ಇಲಾಖೆ ಸಚಿವಾಲಯದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನದ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಈ ಹೊತ್ತಲ್ಲಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಹರ್ಷ ಗುಪ್ತಾ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಕಡತಗಳನ್ನು ವಿಳಂಬವಾಗಿ ಮಂಡಿಸುತ್ತಿದ್ದಾರೆ. ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ಪರಿಣಾಮಕಾರಿಯಾಗಿ ಮಂಡಿಸುತ್ತಿಲ್ಲ. ಅಗತ್ಯ ದಾಖಲೆ ನಿಯಮಗಳೊಂದಿಗೆ ಪರಿಶೀಲಿಸದೆ ಮಂಡಿಸ್ತಾ ಇದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ನೀಡಿದೆ. ಕಡ್ಡಾಯ ದಾಖಲೆ ನಿರ್ವಹಣೆ ಕುರಿತ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ತಡೆ ನೀಡಿದೆ. ಟಿಕೆಟ್ ದರ 200 ರೂಪಾಯಿ ಫಿಕ್ಸ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ಸರ್ಕಾರದ ನಿರ್ಧಾರವನ್ನ ಹೊಂಬಾಳೆ ಫಿಲ್ಮ್ಸ್ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿತ್ತು. ಸರ್ಕಾರದ ಆದೇಶಕ್ಕೆ ತಡೆ ನೀಡಿದ್ದ ಹೈಕೋರ್ಟ್ ಟಿಕೆಟ್ ಮಾರಾಟದ ಪ್ರತಿ ವಿವರವನ್ನು ದಾಖಲಿಸುವಂತೆ ಸೂಚಿಸಿತ್ತು. ಜೊತೆಗೆ ನಗದು ವಹಿವಾಟಿಗೆ ಗ್ರಾಹಕರ ಐಡಿ ಸೇರಿದಂತೆ ಕಡ್ಡಾಯ ಆಡಿಟ್ಗೆ ಸೂಚಿಸಲಾಗಿತ್ತು. ಆದ್ರೀಗ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಟಿಕೆಟ್ ಮಾರಾಟದ ವಿವರ ದಾಖಲಿಸುವ ಆದೇಶಕ್ಕೂ ತಡೆ ನೀಡಿರುವ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಪೀಠವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಹಾರ ಮತ್ತು ಪಾನೀಯಗಳ ದರವು ಅತಿಯಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿತ್ತು. ನೀರಿನ ಬಾಟಲಿಗೆ 100 ರೂಪಾಯಿ, ಕಾಫಿಗೆ 700 ರೂಪಾಯಿ ಭರಿಸೋದು ಹೇಗೆ? ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಹಾರದ ಬೆಲೆಗಳು ಸಮಂಜಸವಾಗಿರಬೇಕು. ಇಲ್ಲವಾದ್ರೆ ಜನ ಬರೋದನ್ನ ನಿಲ್ಲಿಸಿ ಸಿನಿಮಾ ಹಾಲ್ ಖಾಲಿಯಾಗುತ್ತೆ ಅಂತ ಮಲ್ಟಿಪ್ಲೆಕ್ಸ್ ಆಪರೇಟರ್ಗಳಿಗೆ ಸುಪ್ರೀಂ ಮೌಖಿಕ ಎಚ್ಚರಿಕೆ ನೀಡಿದೆ. ನ್ಯೂಯಾರ್ಕ್ನ ಮಾಜಿ ಗವರ್ನರ್ ಆಂಡ್ರೂ ಕ್ಯುಮೋ ಅವನ್ನ ಪರಾಭವಗೊಳಿಸಿ ಗೆಲುವು ಸಾಧಿಸಿರೋ ಜೋಹ್ರಾನ್ ಎಲ್ಲರಿಗೂ ಶಾಕ್ ನೀಡಿದ್ದಾರೆ. ಜನವರಿ 1ರಂದು ನ್ಯೂಯಾರ್ಕ್ನ 111ನೇ ಮೇಯರ್ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ತಂದೆ ಮೊಹಮ್ಮದ್ ಮಾಮ್ದಾನಿ ಮುಂಬೈನವರಾಗಿದ್ದು ಕೊಲಂಬಿಯಾ ವಿವಿ ಪ್ರಾಧ್ಯಾಪಕರಾಗಿದ್ರು. ಇನ್ನು ಚಲನಚಿತ್ರ ನಿರ್ದೇಶಕಿ ನಿರ್ಮಾಪಕಿಯಾದ ತಾಯಿ ಮೀರಾ ನಾಯರ್ ಒಡಿಶಾದವರು. ಸಲಾಂ ಬಾಂಬೆ ಸೇರಿ ಹಲವು ಚಲನಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಜೋಹ್ರಾನ್ ಮಾಮ್ದಾನಿ ಉಗಾಂಡದಲ್ಲಿ ಜನಿಸಿ ಅಮೆರಿಕಕ್ಕೆ ವಲಸೆ ಬಂದು ನೆಲೆಸಿದ್ದಾರೆ.